ಧಿಕ್ಕಾರ 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 ಸುಳ್ಳು ಭರವಸೆ ನೀಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಸುಳ್ಳು ಭರವಸೆ ನೀಡುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಸುಳ್ಳು ಭರವಸೆ ನೀಡುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಸರ್ಕಾರಗಳಿಗೆ ಮತ್ತು ಆಳುವ ಸರ್ಕಾರಗಳಿಗೆ ಆಳಿದ ಸರ್ಕಾರಗಳಿಗೆ ಸಹ ಇದು ಬಿಸಿ ಮುಟ್ಟಬೇಕಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ಸಾಕಷ್ಟು ಬಾರಿ ಹೋರಾಟಗಳನ್ನ ಮಾಡಿದ್ವಿ. ಸರ್ಕಾರ ತಾರತಮ್ಯ ಧೋರಣೆಯನ್ನ ಅನುಸರಿಸ್ತಾ ಬರ್ತಾ ಇದೆ. ಕೇವಲ ಬೆರಳಿಕೆ ಹುದ್ದೆಗಳನ್ನ ಕೆಲವೊಂದಿಷ್ಟು ಎಲ್ಲೋ ಒಂದು ನೇಮಕಾತಿಗಳನ್ನ ಹೊರಡಿಸೋದು, ಉಳಿದ ಹುದ್ದೆಗಳನ್ನ ಎಲ್ಲ ನೆಗ್ಲೆಕ್ಟ್ ಮಾಡಿಬಿಡೋದು, ಇನ್ನು ಕೆಲವೊಂದಿಷ್ಟು ಹುದ್ದೆಗಳನ್ನ ಮಾರಾಟ ಮಾಡಿಬಿಡೋದು, ನಮಗೆಲ್ಲ ನೇಮಕಾತಿ ಮಾಡ್ತೀವಿ ಅಂತ ಹೇಳಿ ನಿಲ್ಲಿಸ್ಬಿಡೋದು. ನಾವು ಪ್ರಾಮಾಣಿಕವಾಗಿ PhD ಮಾಡಿ ಎಲ್ಲರೂ ಸಹ ಬಂದು ನಿಂತಿದ್ದೀವಿ. ನಮಗೇನೋ ಒಂದು ಉದ್ಯೋಗ ರೊಕ್ಕ ಕೊಟ್ಟು ಹೋಗಬಾರ್ದು. ನಾವೆಲ್ಲರೂ ಸಹ ಏನ್ ಮಾಡಿದೀವಿ, ಪ್ರಾಮಾಣಿಕತೆಯಿಂದ ಬಂದಿದ್ದೀವಿ. ನೇಮಕಾತಿಯಲ್ಲಿ ನಾವು ಬಂದು ಒಂದು ಉದ್ಯೋಗ, ಸರ್ಕಾರದ ಉದ್ಯೋಗಗಳನ್ನ ಪಡಿತೀವಿ ಅಂತ ಹೇಳಿ ನಾವು ಭರವಸೆ ಇಟ್ಕೊಂಡು ಇಲ್ಲಿ ಮಟ್ಟ ಬಂದ್ವಿ. ಏಜ್ ಹೋಗ್ತಾ ಇದೆ. ಅವ್ರು ನಾರ್ಮಲ್ ಆಗಿ ಹೇಳ್ಬಿಡ್ತಾರೆ, 5 ವರ್ಷ ನಾವು ನಿಮಗೆ ಎಕ್ಸ್ಟೆನ್ಷನ್ ಕೊಡ್ತೀವಿ ಅಂತ ಹೇಳಿ ಸಹಜವಾಗಿ ಹೇಳ್ತಾರೆ. 5 ವರ್ಷ ಮಟ್ಟ ನಮ್ಮ ಪರಿಸ್ಥಿತಿ ಏನಾಗ್ತದೆ ಅಂತ ಹೇಳಿ ನಮ್ಮ ಅಕ್ಕ ಅತಿ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ನಮ್ಗೆಲ್ಲ ಮನಮುಟ್ಟವಾಗಿ ಹೇಳಿದ್ರು. ಎಲ್ಲರ ಕಷ್ಟ ಅದೇ ಅದ. ಎಲ್ಲರೂ ಸಹ ನಾವು ಎಲ್ಲಿ ಖಾಸಗಿ ಉದ್ಯೋಗ ಹೋದಾಗ ನಿಮ್ಗೆ ಯಾವುದೇ ಆರ್ಥಿಕವಾಗಿ ನಿಮ್ಗೆ ಯಾವ್ದಾದ್ರು ಡಿಸಿಷನ್ ತಗೊಳ್ಳಿಕ್ ಬರೋದಿಲ್ಲ, ಡಿಸಿಷನ್ ಮೇಕಿಂಗ್ ಅಲ್ಲಿ ನೀವು ಇರಲ್ಲ ಅಂತ ಹೇಳ್ತಾರೆ. ನಮ್ಗೆಲ್ಲರೂ ಸಹ ಒಂದು ಹಿನ್ನೆಲೆ ನಿಲ್ಲಿಸಿ ನಮ್ಮ ಆತ್ಮವಿಶ್ವಾಸವನ್ನ ಕೂಗಿಸಿ ಯಾವುದೇ ರೀತಿಯಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಭವಿಷ್ಯತ್ತಿನ ಒಂದು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ನಮ್ಮ ಭವಿಷ್ಯವನ್ನು ಕೊಡ್ಬೋದು ಅಂತ ಹೇಳಲಿಕ್ಕೆ ನಮ್ಮಲ್ಲಿ ನಮ್ಮ ಆತ್ಮಸ್ಥೈರ್ಯ ಇಲ್ಲ ನಿಂತದ. ಆ ಸಂದರ್ಭದೊಳಗ ಇಂತಹ ಒಂದು ದಿಶೆಯೊಳಗೆ ನಾವು ಇಲ್ಲ ಅವ್ರು ಮಾಡ್ತಾರೆ ಹೋರಾಟ, ಇವ್ರು ಮಾಡ್ತಾರತ್ತೆ ರಾಜ್ಯದಾಗ ಕೂಡೋದು, ಈ ವಾಟ್ಸಪ್ ಯುಗದೊಳಗೆ ನಾವೆಲ್ಲ ಏನ್ ಮಾಡಾಕ್ತಿದೀವಿ, ಅಲ್ಲಿ ಒಂದು ತಂಪ್ ಹಾಕುದು, ಆಲ್ ದಿ ಬೆಸ್ಟ್ ಹೇಳುದು, ಅಥವಾ ಏನ್ ಹೇಳುದು, ಅವ್ರೇನ್ ಮಾಡ್ತಾರೆ ಇವ್ರೇನ್ ಮಾಡ್ತಾರೆ ಅನ್ಕೋತ ಕುಂತು ಬಿಟ್ಟಿದ್ದೇವೆ. ಇದು ನಮ್ಮ ಒಂದು ಇಲ್ಲಿ ಇರ್ತಕ್ಕಂತಹ ಎಲ್ಲರೂ ಸಹ ನಮ್ಮ ಮನಸ್ಸೊಳಗ ಬೆಂಕಿ ಬಿತ್ತದ. ಇದು ಎಲ್ಲಾ ಕಡೆ ಹೋಗಬೇಕು, ವಿಸ್ತರಿಸಬೇಕು. ನೇಮಕಾತಿ ಆಗುವವರೆಗೂ ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಬಾರದು. ನಮ್ಮ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಅವ್ರು ಕೊಟ್ಟಿದಾರ ಒಂದು ಇಲೆಕ್ಷನ್ದೊಳಗೂ ಸಹ ನಾವು ಬಹಿಷ್ಕಾರ. ನಾವು ಯುವಕರು ನಮ್ಮ ಕಡೆ ಆ ಸಾಮರ್ಥ್ಯ ಇದೆ. ನಮ್ಮ ಫ್ಯಾಮಿಲಿಗಳು ನಮ್ಮ ಬೆನ್ನಿಗೆ ನಿಲ್ತಾವೆ. ಯಾವ್ದಾರ ಸರ್ಕಾರದ ಬೆನ್ನಿಗೆ ನಿಲ್ತಾವ, ನಮ್ಮ ಬೆನ್ನಿಗೆ ನಿಲ್ತಾವಲ್ಲ ನಮ್ಮ ಫ್ಯಾಮಿಲಿಗಳು. ನಾವೆಲ್ಲರೂ ಸಹ ಬೈಕಾಟ್ ಮಾಡೋಣ, ಎಲೆಕ್ಷನ್ ಬೈಕಾಟ್ ಮಾಡೋಣ. ನೇಮಕಾತಿ ಆಗುವವರೆಗೂ ಸಹ ಯಾವುದೇ ರೀತಿಯಿಂದ ಬಂಧನ ಆ ದಿಶೆಯೊಳಗೆ ಪ್ರಯತ್ನ ಮಾಡಿದ್ರೆ ಮಾತ್ರ ಆಗ್ತದೆ. ಈ ಒಂದು ಹಿನ್ನೆಲೆ ಒಂದು ನನ್ನ ವಿಷಯದ ಬಗ್ಗೆ ಒಂದು ಮಾತು ಈ ಸಂದರ್ಭದಲ್ಲಿ ಆಡ್ ಮಾಡ್ತೀನಿ. ಏನಂದ್ರೆ 2016ರಲ್ಲಿ ನೇಮಕಾತಿ ಮಾಡಿದ್ರು ಕಾಲೇಜು ಶಿಕ್ಷಣ ಇಲಾಖೆ ಒಳಗ. ಆಮೇಲೆ 2021ರೊಳಗೂ ಸಹ ನೇಮಕಾತಿ ಮಾಡಿದ್ರು. ನಮ್ಮ ದೈಹಿಕ ಶಿಕ್ಷಣ ಸಬ್ಜೆಕ್ಟ್ ಅನ್ನ ಹೊರಗಡೆ ಇಟ್ಟರು. ಅದೇ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ ಅನ್ನು ಹೊರಗಡೆ ಇಟ್ಟಾಗ ನಾವು ಹೋರಾಟ ಮಾಡಿದ್ವಿ. ನಾವು ಪ್ರತಿ ಸಲ ಭರವಸೆಯನ್ನು ಕೊಟ್ಟರು, ಇಲ್ಲ ಇನ್ನು ನೆಕ್ಸ್ಟ್ 6 ತಿಂಗಳದಾಗ ನಮ್ಮ ನೇಮಕಾತಿ ಮಾಡ್ತೀವಿ, ನೆಕ್ಸ್ಟ್ 6 ತಿಂಗಳದಾಗ ಮಾಡ್ತೀವಿ. 10 ವರ್ಷ ನಮ್ಗೆ ಇಲ್ಲಿ ಮಠ ತೆಗೆದುಕೊಂಡು ಬಂದ್ರು. ಯಾವುದೇ ರೀತಿಯಿಂದನೂ ಸಹ ಈಗ ಹೋದ ತಕ್ಷಣ ಅವ್ರಿಗೆ ಹೇಳ್ತಾರೆ, ಅವ್ರ ಇವ್ರು ಹೇಳ್ತಾರೆ. ಪ್ರತಿಯೊಂದು ಸರ್ಕಾರ ಬಂದಾಗ ಯುವಕರನ್ನು ತೋರ್ತದ, ನಾವು ಚಲ್ಲಾಪಿಲ್ಲಿಯಾಗಿ ಆ ಕಡೆ ಈ ಕಡೆ ಹೊಂಟಿದ್ದೀವಿ. ಹೋಗ್ತಿರಲಿಲ್ಲ ಇದಕ್ಕೆಲ್ಲ ನೀವು. ಪ್ರತಿಯೊಂದು ಯಾವುದೇ ರೀತಿಯಿಂದ ಶಿಕ್ಷಣ ವ್ಯವಸ್ಥೆ ನಮ್ಮದು ಹಂತವಾಗಿ ನಡೀತಾ ಇಲ್ಲ. ಒಂದು ಕಂಟಿನ್ಯೂಟಿ ಅನ್ನುವಂತ ಪ್ರೊಸೆಸ್ ಇಲ್ಲ. ಅದರ ಸಲುವಾಗಿ ದಯವಿಟ್ಟು ನಾನು ಹೇಳ್ತೀನಿ, ಒಂದು ತಜ್ಞರ ಸಮಿತಿ ಹೇಳಿರ್ತಕ್ಕಂಥ ವಿಷಯಗಳನ್ನ ಸರ್ಕಾರಗಳು ಚಾಚು ತಪ್ಪದೆ ಒಪ್ಕೊಂಡು ಅದನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸ ಮಾಡಬೇಕು. ಆ ದಿಶೆಯೊಳಗೆ ಯಾವುದೇ ರೀತಿ ಕ್ರಮಗಳನ್ನ ತೆಗೆದುಕೊಳ್ಳುತ್ತಿಲ್ಲ. ಕೇವಲ ರಾಜಕೀಯ ಹಿತಾಸಕ್ತಿಯ ದೃಷ್ಟಿಯಿಂದ ನಮ್ಮನ್ನೆಲ್ಲ ಹೊಡೆದು ಹಾಳಾಗ್ತಾರ. ಧಾರವಾಡದವ್ರನ್ನ ಹೋರಾಟ ಮಾಡ್ತೀವಿ ಅಂದ್ರೆ ನಮ್ಗೆ ಯಾವ್ದಕ್ಕೆ ಅವ್ರು ಕೊಡುದಿಲ್ಲ, ಬೆಂಬಲ ಯಾಕೆ ಕೊಡುದಿಲ್ಲ? ಅವರು ಧಾರವಾಡದೊಳಗೆ ಕೊಡಬೇಕು, ಬಿಜಾಪುರದೊಳಗೆ ಕೊಡಬೇಕು, ರಾಜ್ಯದ ಬೇರೆ ಭಾಗದೊಳಗೆ ನಮ್ಗೆ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ನಾನು ಬೆಳಗಾವಿಯಿಂದ ಇಲ್ಲಿ ಮಟ್ಟ ಬರ್ಬೇಕಂದ್ರೆ 2,000 ರೂಪಾಯಿ ಕೊಡಬೇಕು. ನನ್ನ ತಿಂಗಳ 10,000 ರೂಪಾಯಿ ಸ್ಯಾಲರಿ ಇರ್ತದೆ. ನಾನು ಮನಿ ಹೆಂಗ್ ನಡೆಸಬೇಕು, ನಾವು ಹೋರಾಟಕ್ಕೆ ಹೆಂಗ್ ಬರ್ಬೇಕು, ಎಲ್ಲಿ ಇರ್ಬೇಕು? ನಾನು ಎಲ್ಲಿ ನಿಮ್ಗೆ ಎಲ್ಲರದ್ದು ಪರಿಸ್ಥಿತಿ ಐತಿ, ಒಪ್ಕೋತಿರಿಲ್ಲ. ಇಂತಹ ಸಂದರ್ಭದೊಳಗ ಸರ್ಕಾರ ಏನ್ ಮಾಡ್ಬೇಕಾಗಿದೆ, ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂತಹ ಎಲ್ಲಾ ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು. ಎಲ್ಲಾ ಹುದ್ದೆಗಳನ್ನ ಆದಷ್ಟು ಬೇಗನೆ ನೇಮಕಾತಿಗೆ ಪರಿಗಣಿಸಬೇಕು. ಆ ಹುದ್ದೆ ಕಡಿಮೆ, ಈ ಹುದ್ದೆ ಹೆಚ್ಚಂತ ಅದನ್ನ ನಾವು ಏನೋ ಯಾವುದೇ ರೀತಿ ಡಿಸ್ಕ್ರಿಮಿನೇಷನ್ ಮಾಡಬಾರದು. ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆಗಳು ಸುವ್ಯವಸ್ಥಿತವಾಗಿ ನಡೆದುಕೊಂಡು ಹೋಗ್ಲಿಕ್ಕೆ ಎಲ್ಲ ಹುದ್ದೆಗಳನ್ನು ಸಹ ಆದಷ್ಟು ತ್ವರಿತವಾಗಿ ನೇಮಕಾತಿ ಮಾಡಬೇಕು. ಮತ್ತೆ ಭ್ರಷ್ಟಾಚಾರ ರಹಿತವಾದ ನೇಮಕಾತಿಗಳು ನಡೀಬೇಕಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಸಿದ್ದರಾಮಯ್ಯ ಸಾಹೇಬರು ವಿರೋಧ ಪಕ್ಷದ ನಾಯಕರಿದ್ದಾಗ ನಮಗೆ ಬಂದು ಭರವಸೆ ಕೊಟ್ಟಿದ್ದಾರೆ. 3 ವರ್ಷ ಬರೀ ಗ್ಯಾರಂಟಿ ಹೇಳಿ ನಮಗೆ ಏನು ಗ್ಯಾರಂಟಿ ಏನು ಕೊಟ್ಟಿಲ್ಲ. ಚಿಪ್ ಕೊಟ್ಟಿದ್ದಾರೆ. ಯಾರವರು? ಸಿದ್ದರಾಮಯ್ಯ ಸಾಹೇಬರು. ಒತ್ತಾಯ ಮಾಡಿ ನೀವೆಲ್ಲ ತಂಡದಲ್ಲಿದ್ದೀರಿ. ಅದಕ್ಕೆ ಒಮ್ಮೆ ಫ್ರೀಡಂ ಪಾರ್ಕ್ ಹೋಗಿ ಮಾಡ್ತಾ ಇದ್ದಾರೆ. ಅವರು ಹೊರಗೆ ತಗೋಬೇಕು. ಜೊತೆಗೆ ವಿಧಾನಸಭೆಯಲ್ಲಿ ಸದನ ನಡೀತಾ
ಈ ವಿಷಯ ಕೂಡ ಪ್ರಸ್ತಾಪ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ನಾನು ಇದನ್ನ 0 ಅವರ್ನಲ್ಲಿ ಪ್ರಸ್ತಾಪ ಮಾಡ್ತೀನಿ.